ವೆಲ್ಕಮ್ ಬ್ಯಾಕ್ ಗೈಸ್. ನಮ್ಮ ಹಿಂದಿನ ವೀಡಿಯೋಗಳಲ್ಲಿ ನಾವು 7 ಚಾಲೆಂಜಸ್ನ ಸಾಲ್ವ್ ಮಾಡಿದ್ದೀವಿ ಆವಾಗಲೇ ಪೈಥಾನ್ ಹ್ಯಾಕರ್ ರ್ಯಾಂಕಲ್ಲಿ. ಇವಾಗ 8th ಚಾಲೆಂಜು ಸ್ವಲ್ಪ ಕಷ್ಟ ಇದೆ, ಬಟ್ ಈಸಿ ಅಂತ ಕೊಟ್ಟಿದ್ದಾರೆ. ಏನಕ್ಕೆ ನಿಮಗೆ ಕಷ್ಟ ಅಂದರೆ ನಾನು ಲಿಸ್ಟ್ ಕಾಂಪ್ರಹೆನ್ಷನ್ನ ನಿಮಗೆ ಪೈಥಾನಲ್ಲಿ ಹೇಳ್ಕೊಟ್ಟಿಲ್ಲ. ಸೊ ಏನಕ್ಕೆ ಅದು ಸ್ವಲ್ಪ ಅಡ್ವಾನ್ಸ್ಡ್ ಕಾನ್ಸೆಪ್ಟ್, ಅಥವಾ ನೀವು ಯಾವಾಗ ಈ ಥರ ಕ್ವಶನ್ಸ್ನ ಸಾಲ್ವ್ ಮಾಡ್ತೀರಾ ಆವಾಗ ಜಾಸ್ತಿ ಯೂಸ್ ಮಾಡ್ತೀರಾ. ಸೊ ಈ ಲಿಸ್ಟ್ ಕಾಂಪ್ರಹೆನ್ಷನ್ನ ಯೂಸೇ ಮಾಡಬೇಕಂತ ಏನಿಲ್ಲ, ಬಟ್ ಲಿಸ್ಟ್ ಕಾಂಪ್ರಹೆನ್ಷನಲ್ಲಿ ನಿಮ್ಮ ಕೋಡು ಒಂದೇ ಲೈನಲ್ಲಿ ಬರಿಬೋದು. ಈಗ 10 ಲೈನಲ್ಲಿ ಬರೆಯೋದನ್ನ ಒಂದೇ ಲೈನಲ್ಲಿ ಬರೆಯುವಂಥ ಚಾನ್ಸಸ್ ಇರುತ್ತೆ. ಸಿಂಟ್ಯಾಕ್ಸ್ ತುಂಬಾ ಕಾಂಪ್ಯಾಕ್ಟ್ ಇರುತ್ತೆ. ಸೊ ಲಿಸ್ಟ್ ಕಾಂಪ್ರಹೆನ್ಷನ್ ಅಂದರೆ ಏನು, ಅದರಲ್ಲಿ ಏನು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಅದನ್ನು ಸೊಲ್ಯೂಷನ್ ಹೇಗೆ ಮಾಡೋದು, ಆ ರೀತಿ ಇದರಲ್ಲಿ ನಾವು ಈ ಚಾಲೆಂಜ್ನ ಸಾಲ್ವ್ ಮಾಡ್ತಾ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಮಿಕ್ಕಿದ 7 ವೀಡಿಯೋಸ್ ಮಾಡಿದ್ವಿ ನೋಡಿ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಾಲ್ವ್ ಚಾಲೆಂಜ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೀವು ಸಹ ಇಲ್ಲಿವರೆಗೂ ಬಂದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ 2 ಸ್ಟಾರ್ಸ್ ಪೈಥಾನಲ್ಲಿ. ಸೊ ಓಕೆ, ಸೊ ಪ್ರಾಬ್ಲಮ್ ಈ ರೀತಿ ಇದೆ. ಡೋಂಟ್ ಗೆಟ್ ಕನ್ಫ್ಯೂಸ್. ಅಂದರೆ ಪ್ರಾಬ್ಲಮ್ ನೋಡಿದ ತಕ್ಷಣ ಇಷ್ಟೊಂದು ಕಷ್ಟ, ಇಷ್ಟೊಂದು ಕಾಂಪ್ಲೆಕ್ಸ್ ಅಂತ ಏನೂ ಅಂದ್ಕೋಬೇಡಿ. ಅದು ತುಂಬಾ ಸಿಂಪಲ್ ಆಗಿರುತ್ತೆ. ನಾನು ಅದನ್ನು ಎಕ್ಸ್ಪ್ಲೇನ್ ಸಹ ನಿಮಗೆ ಮಾಡ್ತೀನಿ, ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ. ನೋಡಿ, ಲೆಟ್ಸ್ ಲರ್ನ್ ಅಬೌಟ್ ಲಿಸ್ಟ್ ಕಾಂಪ್ರಹೆನ್ಷನ್ಸ್. ಯಾಕಂದರೆ ಲರ್ನ್ ಅಂತ ಕೊಟ್ಟಿದ್ದಾರೆ ಅಂದರೆ ಈಸಿನೇ ಇರುತ್ತೆ ಕ್ವಶನ್ನು. You are given 3 integers x, y and z representing the dimensions of a cuboid along with integer n. So cuboid ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಕ್ಯೂಬಾಯ್ಡ್ ಅಂದರೆ ನಾವು ಹಿಂಗೊಂದು ಕ್ಯೂಬಾಯ್ಡ್ ತೊಗೊಂಡಿದ್ದೀವಿ ಅಂತ ಅಂದರೆ ಅದಕ್ಕೆ ಏನೇನಿರುತ್ತೆ, ಇದು ಬ್ರೆಡ್ತು, ಇದು ಲೆಂತು, ಇದು ಹೈಟ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ಎಕ್ಸ್ ವೈ ಝೆಡ್ ಏನು ಕೊಡ್ತಿದ್ದಾರೆ ಅದನ್ನು ರೆಪ್ರೆಸೆಂಟಿಂಗ್ ದ ಡೈಮೆನ್ಷನ್ಸ್ ಆಫ್ ಎ ಕ್ಯೂಬಾಯ್ಡ್ ಅಂತ ಕೊಡ್ತಿದ್ದಾರೆ. ಸೊ ಇಲ್ಲಿ ಬಿ ಎಕ್ಸ್ ಆಗಿರ್ಬೋದು, ಇದು ವೈ ಆಗಿರ್ಬೋದು, ಇದು ಝೆಡ್ ಆಗಿರ್ಬೋದು, ಅಂದರೆ ಹೈಟು. ಸೊ ಇದನ್ನು ಅವರು ಹೇಳಿದ್ದಾರೆ ಫಸ್ಟ್ ಲೈನಲ್ಲಿ. ನೆಕ್ಸ್ಟು, ಪ್ರಿಂಟ್ ಎ ಲಿಸ್ಟ್ ಆಫ್ ಆಲ್ ಪಾಸಿಬಲ್ ಕೋಆರ್ಡಿನೇಟ್ಸ್ ಗಿವನ್ ಬೈ ಐ ಜೆ ಕೆ. ಸೊ ಕೋಆರ್ಡಿನೇಟ್ಸ್ ಅಂದರೆ ಏನು, ಇವಾಗ ಈ ಥರ ಒಂದು ಸೆಕೆಂಡ್ ನೋಡಿ, ಈ ಥರ ಒಂದು ಕ್ಯೂಬಾಯ್ಡ್ ಇದ್ದರೆ, ಈ ಥರ ಒಂದು ಕ್ಯೂಬಾಯ್ಡ್ ಇದೆ. ಓಕೆ, ಅವರು ಎಕ್ಸ್ ವೈ ಝೆಡ್ನ ಕೊಟ್ಟಿದ್ದಾರೆ. ಎಕ್ಸ್ ವೈ ಝೆಡ್ ಅಂದರೆ ಹೈಟೋ ಏನೋ ಒಂದಿರ್ಬೋದು. ಸೊ ಇಲ್ಲಿ ನೋಡಿ, ಈ 3 ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ನಾವು. ಇದನ್ನು ಎಕ್ಸ್ ಆ್ಯಕ್ಸಿಸ್ ಅಂತಾರೆ ಅಲ್ವಾ. ಓಕೆ, ಇದು ವೈ ಆ್ಯಕ್ಸಿಸ್ಸು, ಇದು ಝೆಡ್ ಆ್ಯಕ್ಸಿಸ್ಸು. ಓಕೆನಾ. ಸೊ ಅವ್ರೇನು ಕೊಡ್ತಿದ್ದಾರೆ, ಎಕ್ಸ್ ವೈ ಮತ್ತು ಝೆಡ್ ವ್ಯಾಲ್ಯೂ ಕೊಟ್ಟರೆ, ಸೊ ಇದು ಇಲ್ಲಿ ತನಕ ಕೊಟ್ಟಿದ್ದಾರೆ ವ್ಯಾಲ್ಯೂ. ಸೊ ಇಷ್ಟು ನಿಮಗೆ 5 ಆದರೆ ಇಲ್ಲಿ ಎಷ್ಟು ಕೋಆರ್ಡಿನೇಟ್ಸ್ ಇರುತ್ತೆ, 1 2 3 4 5 ಇರುತ್ತೆ. ಸೊ 0 ಸ್ಟಾರ್ಟ್ ಆಗಿ 1 2 3 4 5 ಅಂತ ಇರುತ್ತೆ. ಸೊ ಇಲ್ಲೂ ಸಹ 1 2 3 ಕೊಟ್ಟಿದ್ರೆ ವೈನ, ಇದು 0 1 2 3 ಇರುತ್ತೆ. ಸೊ ಈ ರೀತಿ ಕೋಆರ್ಡಿನೇಟ್ಸ್ ಇರುತ್ತೆ. ಕೋಆರ್ಡಿನೇಟ್ ಆ್ಯಕ್ಸಸ್ ನಿಮಗೆಲ್ಲ ಗೊತ್ತಿರುತ್ತೆ, 9th ಮೋಸ್ಟ್ಲಿ 8th ಹೇಳ್ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ಕೋಆರ್ಡಿನೇಟ್ ಆ್ಯಕ್ಸಸ್ನ ನಾವು ಇನ್ನೂ ಕ್ಲಿಯರಾಗಿ ಡ್ರಾ ಮಾಡಬೇಕಂದ್ರೆ ನೋಡಿ, ನಿಮಗೆ ಹಿಂಗಿರುತ್ತೆ ಅಲ್ವಾ ಕೋಆರ್ಡಿನೇಟ್ ಆ್ಯಕ್ಸಸ್ಸು. ಇದು ವೈ ಆ್ಯಕ್ಸಿಸ್ಸು, ಇದು ಎಕ್ಸ್ ಆ್ಯಕ್ಸಿಸ್ಸು, ಇದು ಝೆಡ್ ಆ್ಯಕ್ಸಿಸ್ಸು. ಸೊ ಎಕ್ಸ್ನ ಅವರು ಒಂದು 5 ಅಂತ ಕೊಟ್ಟಿದ್ರೆ ಇಲ್ಲಿ 5 ಡಿವಿಷನ್ಸ್ ಇದೆ, ನಿಮಗೆ 5 ಕೋಆರ್ಡಿನೇಟ್ಸ್ ಬರುತ್ತೆ. ಇಲ್ಲಿ ಒಂದು 3 ಕೊಟ್ಟಿದ್ರೆ ಇಲ್ಲಿ 3 ಕೋಆರ್ಡಿನೇಟ್ಸ್ ಬರುತ್ತೆ. ಇಲ್ಲಿ 2 ಕೊಟ್ಟಿದ್ರೆ ಇಲ್ಲಿ 2 ಕೋಆರ್ಡಿನೇಟ್ಸ್ ಬರುತ್ತೆ. ಸೊ ಅಷ್ಟು ಮಾತ್ರ ಚಾನ್ಸ್ ಇರೋದು ನಿಮಗೆ. ಸೊ ಅವರೇನು ಹೇಳ್ತಿದ್ದಾರೆ ಇಲ್ಲಿ, ನಾನು ತೊಗೊಂಡು ಹೋಗೋದಾದರೆ ನೋಡಿ, ಇಲ್ಲಿ ಹಿಯರ್ ಅಂದರೆ ಅರ್ಥ ಆಗುತ್ತೆ ನಿಮಗೆ. ಐ ಜೆ ಕೆ ಏನಾದ್ರು ಐ ಜೆ ಕೆ ಕೋಆರ್ಡಿನೇಟ್ಸ್ ಆದರೆ ಐ ಜೆ ಕೆದು ವ್ಯಾಲ್ಯೂ ಹೆಂಗಿರುತ್ತೆ, ಐ ಯಾವಾಗಲೂ ಎಕ್ಸ್ಗಿಂತ ಕಡಿಮೆ ಇರಬೇಕು, 0ಕ್ಕಿಂತ ಜಾಸ್ತಿ ಇರುತ್ತೆ. ಅದೇ ರೀತಿ ಜೆ ವೈಕ್ಕಿಂತ ಕಡಿಮೆ ಇರಬೇಕು, ಈ ಕಡೆ ಸೇಮ್ ಮತ್ತು ಕೆ ಏನಿರಬೇಕು, ಝೆಡ್ಗಿಂತ ಕಡಿಮೆ ಇರಬೇಕು. ಸೊ ಅವ್ರು ಏನಾದ್ರು ಎಕ್ಸ್ನ 1 ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಕ್ಸ್ನ 1 ಅಂತ ಕೊಟ್ಟರೆ ಸೊ ಐ ವ್ಯಾಲ್ಯೂ ಏನಾಗುತ್ತೆ, ಇಲ್ಲ 0 ಇರ್ಬೋದು, ಇಲ್ಲ 1 ಇರ್ಬೋದು. ಅದೇ ರೀತಿ ನೋಡಿ, ಝೆಡ್ನ 2 ಕೊಟ್ಟಿದ್ದಾರೆ. ಸೊ ಇಲ್ಲಿ ಐ ಜೆ ಕೆ ವ್ಯಾಲ್ಯೂ ಏನಾಗುತ್ತೆ, 0 1 ಅಥವಾ 2 ಇರ್ಬೋದು. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಲ್ಲಿ, ನೀವು ನೋಡ್ತಿರ್ಬೋದು. ಮತ್ತು ಇನ್ನೊಂದು ಕಂಡೀಷನ್ ಏನು ಹಾಕಿದ್ದಾರೆ, ಐ ಜೆ ಕೆ ನ ಆ್ಯಡ್ ಮಾಡಿದಾಗ ಅದರ ಸಮ್ಮು ಈಸ್ ನಾಟ್ ಈಕ್ವಲ್ ಟು ಎನ್. ಇಲ್ಲಿ ನೋಡಿ, ಅವ್ರು ಇನ್ಪುಟ್ ತೊಗೋಬೇಕಾದ್ರೇ ಐ ಜೆ ಕೆ ಅಂತ ಇಲ್ಲಿ ತೊಗೊಂಡಿದ್ದಾರೆ. ಮತ್ತು ಇದು ನೋಡಿ, ಇದು ಲಾಸ್ಟು ಎನ್ ತೊಗೊಂಡಿದ್ದಾರೆ. ಎನ್ ಏನಂದರೆ ಒಂದು ರೆಫರೆನ್ಸ್ ವ್ಯಾಲ್ಯೂ. ನಾವು ಯಾವಾಗಲೂ ಐ ಪ್ಲಸ್ ಜೆ ಪ್ಲಸ್ ಕೆ ಮಾಡಿದಾಗ ಅದು ನಾಟ್ ಈಕ್ವಲ್ ಟು ಎನ್ ಇರಬೇಕು, ಎನ್ಗೆ ಈಕ್ವಲ್ ಇರಬಾರ್ದು, ಸರಿನಾ. ಸೊ ಎನ್ಗೆ ಈಕ್ವಲ್ ಯಾವಾಗಿರಲ್ಲ ಅದನ್ನು ಒಂದು ಲಿಸ್ಟಾಗಿ ಪ್ರಿಂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅದನ್ನು. ಓಕೆ ನೋಡಿ,
ಸೊ ನೆಕ್ಸ್ಟ್ ಬರೋದಾದರೆ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ XYZ ಕೊಟ್ಟಿದ್ದಾರೆ, ಮತ್ತು ಅದ್ರ ಪರ್ಮ್ಯೂಟೇಷನ್ಸ್ ಏನು, IJK ಬರೋಕ್ಕೆ I0 1 ಬರ್ಬೋದು ನೋಡಿ, 0 ಇಂದ 0000 ಪರ್ಮ್ಯೂಟೇಷನ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಂಡ್ರು ನೀವು 113 ಅಂತ ಇದೆ. ಈ ಮೂರದ್ದು ಪರ್ಮ್ಯುಟೇಷನ್ಸ್ ಮಾಡಿದ್ರೆ ಈಗ ಎರಡು ಸೆಲೆಕ್ಟ್ ಮಾಡಬೇಕು ಅಂದರೆ 11 ಅಂತ ತಗೋಬೋದು, ಅಥವಾ 13 ಅಂತ ತಗೋಬೋದು, ಈ ರೀತಿ ಬರುತ್ತೆ ಅಲ್ವಾ. ಸೊ 31 ಈ ರೀತಿ ಪರ್ಮ್ಯುಟೇಷನ್ಸ್ ಬರುತ್ತೆ. ಸೊ ಈ ರೀತಿ ಪರ್ಮ್ಯುಟೇಷನ್ಸ್ನ ಇಲ್ಲಿ ತೋರಿಸಿದ್ದಾರೆ. ಸೊ ನೀವು ಪರ್ಮ್ಯುಟೇಷನ್ಸ್ ಅಂದ್ರೇ ಗೊತ್ತಿಲ್ಲ ಅಂದರೂ ಸಹ ತಲೆ ಕೆಡಿಸ್ಕೊಬೇಡಿ, ಎಲ್ಲ ಥರದ ಕಾಂಬಿನೇಷನು. ಇವಾಗ ನಿಮಗೆ ಇವಾಗ 5 ಶರ್ಟ್ ಇದೆ, ಆಮೇಲೆ 3 ಪ್ಯಾಂಟ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ನೀವು ಜಸ್ಟ್ ಸೆಲೆಕ್ಟ್ ಮಾಡಬೇಕು, ಶರ್ಟ್ ಆರು ಇರಲಿ ಪ್ಯಾಂಟ್ ಆರು ಇರಲಿ, 2 ಕ್ಲೋತ್ಸ್ನ ಸೆಲೆಕ್ಟ್ ಮಾಡಬೇಕು ಅಂದ್ಕೊಳ್ಳಿ. ಇದು 8 ಕ್ಲೋತ್ಸ್ ಆಗುತ್ತೆ ಅಲ್ಲ ಟೋಟಲು. 8 ಕ್ಲೋತ್ಸಲ್ಲಿ 2 ಕ್ಲೋತ್ಸ್ನ ಸೆಲೆಕ್ಟ್ ಮಾಡಬೇಕು. ಸೊ ಈಗ ನೀವು 8 ಕ್ಲೋತ್ಸ್ ಇದ್ದರೆ ಇಷ್ಟೊಂದು ಕ್ಲೋತ್ಸ್ ಐತೆ ಅಂದ್ಕೊಳ್ಳಿ. ಇದನ್ನು ತೊಗೋಬೋದು, ಅಥವಾ ಇದನ್ನು ತೊಗೋಬೋದು, ಇದನ್ನು ತೊಗೋಬೋದು, ಇದನ್ನು ತೊಗೋಬೋದು, ಇದನ್ನು ತೊಗೋಬೋದು, ಇದನ್ನು ತೊಗೋಬೋದು. ಆ ಥರ ಯಾವ ಥರನಾದರೂ ನೀವು ಪರ್ಮ್ಯುಟೇಷನ್ಸ್ ಅಂತಾರೆ ಅದನ್ನು, ಯಾವ ಥರನಾದರೂ ಚೂಸ್ ಮಾಡ್ಬೋದು. ಸೊ ಚೂಸಿಂಗ್ನ ಪರ್ಮ್ಯುಟೇಷನ್ಸ್ ಅಂತಾರೆ. ಸೊ ಅದೇ ರೀತಿ ಇಲ್ಲಿ ಅವರು ಇದನ್ನು ಚೂಸ್ ಮಾಡಿದ್ದಾರೆ, IJKನ ತೊಗೊಂಡು 3 ಅಲ್ವಾ, ಅದನ್ನು ತೊಗೊಂಡಿದ್ದಾರೆ. ಸೊ ಇವ್ರೇನು ಹೇಳ್ತಿದ್ದಾರೆ, ಇದು ಟೋಟಲ್ ಪರ್ಮ್ಯುಟೇಷನ್ಸು ಎಲ್ಲ ಇರೋದು. ಬಟ್ ನಮಗೇನು ಬೇಕು, ಪ್ರಿಂಟ್ ಎನ್ ಅರೇ. ಇಲ್ಲಿ ನೋಡಿ, ಇಲ್ಲಿ ಈ ಲೈನಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಿಂಟ್ ಎನ್ ಅರೇ ಆಫ್ ಎಲಿಮೆಂಟ್ಸ್ ದಟ್ ಡು ನಾಟ್ ಸಮ್ ಟು n = 3. ಯಾಕಂದರೆ ಇಲ್ಲಿ n 3 ಇದೆ, ಇಲ್ಲಿ ನೋಡ್ತಿರ್ಬೋದು ನೀವು. ಸೊ n 3 ಇರೋದ್ರಿಂದ ಈ ಟೋಟಲ್ ಸಮ್ಮು ಇದರಲ್ಲಿ ನೋಡಿ ABC ಈಗ 0003 ಇಲ್ಲ, ಅದಕ್ಕೆ ಪ್ರಿಂಟ್ ಆಗಿದೆ. ಅದು 0013 ಇಲ್ಲ, ಪ್ರಿಂಟ್ ಆಗಿದೆ. ಅದೇ ರೀತಿ ನೋಡಿ ಇಲ್ಲಿ 0112 ಆಗುತ್ತೆ, 3 ಅಲ್ಲ, ಪ್ರಿಂಟ್ ಆಗಿದೆ. 112 4 ಆಗುತ್ತೆ, 3 ಅಲ್ಲ. ಜಾಸ್ತಿ ಇರ್ಬೋದು ಬಟ್ ಈಕ್ವಲ್ ಇರೋಂಗಿಲ್ಲ ಎನ್ಗೆ, ಅಷ್ಟೇ ಚೇಂಜಸ್ ಇರೋದಿಲ್ಲಿ. ಓಕೆನಾ. ಸೊ ಈ ರೀತಿ ಇದನ್ನು ಮಾತ್ರ ನೀವು ಪ್ರಿಂಟ್ ಮಾಡಬೇಕು. ನಾವು ಇಷ್ಟು ವ್ಯಾಲ್ಯೂ ಕೊಟ್ಟರೆ ಇದು ಔಟ್ಪುಟ್ ಆಗಿರ್ಬೇಕು ನಿಮಗೆ, ಇದು ಇನ್ಪುಟ್ ಆದರೆ ಇದು ಔಟ್ಪುಟ್ ಆಗಬೇಕು. ಇಷ್ಟೇ ಇದ್ರ ಕ್ವೆಶನ್ನು. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕ್ವೆಶನ್ ನಿಮಗೆ ಒಂದು ಲಿಸ್ಟ್ನ ಪ್ರಿಂಟ್ ಮಾಡಬೇಕು, ಅದರಲ್ಲಿ ಲಿಸ್ಟ್ಗಳಿರಬೇಕು, ಲಿಸ್ಟ್ ಒಳಗಡೆ ಲಿಸ್ಟ್ಗಳಿರಬೇಕು. ಆ ಲಿಸ್ಟ್ಗಳದ್ದು ಸಮ್ಮು ಎನ್ಗೆ ಈಕ್ವಲ್ ಇರಬಾರ್ದು. ಇದನ್ನು ಅವ್ರು ಕೇಳ್ತಿದ್ದಾರೆ. ಸೊ ಇದನ್ನು ಹೇಗೆ ಮಾಡ್ತೀರಾ ನೀವು, ಸೇ ಫಾರ್ ಎಕ್ಸಾಂಪಲ್ ನೀವು ಫಾರ್ ಲೂಪ್ ಹಾಕಿ ಮಾಡ್ತಿದ್ದೀರಿ ಅಲ್ವಾ. ಸೊ ನೋಡಿ, ಮತ್ತೆ ಇನ್ನೊಂದು ಸ್ಯಾಂಪಲ್ ಇನ್ಪುಟ್ ನೋಡೋಣ ನಾವು. ಸೊ ಸ್ಯಾಂಪಲ್ ಇನ್ಪುಟ್ ನೋಡೋಣ, ಅದು ನೆಕ್ಸ್ಟ್ ಹೋಗೋಣ. ಸ್ಯಾಂಪಲ್ ಇನ್ಪುಟ್ ನೋಡಿ, ಸೊ ಸ್ಯಾಂಪಲ್ ಇನ್ಪುಟ್ಟು ಹಿಂಗೆ ಬರ್ತಿದೆ. ಪೆನ್ ಸೈಜ್ ಡಿಕ್ರೀಸ್ ಮಾಡಿಕೊಂಡು ನೋಡಿ, ಸ್ಯಾಂಪಲ್ ಇನ್ಪುಟ್ ಇದು. ಓಕೆನಾ. ಇಲ್ಲಿ ನೋಡಿ, ಸ್ಯಾಂಪಲ್ ಇನ್ಪುಟ್ ಕೊಟ್ಟಿದ್ದಾರೆ 1112 ಅಂತ ಹೇಳಿ. ಸೊ 1112 ನಿಮಗೆ ಸ್ಯಾಂಪಲ್ ಇನ್ಪುಟ್ ಆದರೆ ಔಟ್ಪುಟ್ ಏನು ಬರ್ತಿದೆ ನೋಡ್ತಿದ್ದೀರಾ ಅಲ್ವಾ. ಔಟ್ಪುಟ್ಟು 0 ಇಂದ ತೊಗೊಂಡು 000 ಅಂತ ತೊಗೊಂಡಿದ್ದಾರೆ, ನೆಕ್ಸ್ಟ್ 001 ತೊಗೊಂಡಿದ್ದಾರೆ, 010 ತೊಗೊಂಡಿದ್ದಾರೆ, 1001111. ಇದು ಹೆಂಗೆ ಬಂತು ನೋಡಿ, 2n ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಒನ್ ಬರೋದು n ನಿಮಗೆ ಇಲ್ಲಿ ನೋಡ್ಬೋದು ನೀವು. ಓಕೆನಾ. ಸೊ ಎನ್ಗೆ ಈಕ್ವಲ್ ಏನೋ 2. ಈಗ ಇಲ್ಲಿ ಯಾವುದಾದ್ರದ್ದು ಸಮ್ಮು ಎನ್ಗೆ ಈಕ್ವಲ್ ಇದೆಯಾ, ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಪ್ರಿಂಟ್ ಮಾಡಿದ್ದಾರೆ. ಸೊ ಈ ರೀತಿ ಇಷ್ಟೇ ಡಿಫ್ರೆನ್ಸು, ಯಾವುದೇ ರೀತಿಯ ಕಷ್ಟ ಏನಿಲ್ಲ. ಇದು 3 ಫಾರ್ ಲೂಪ್ ಹಾಕ್ತೀರಾ, ಅದನ್ನು ಹೇಗೆ ಹಾಕ್ತೀರಾ ಅದನ್ನು ಇವಾಗ ತಿಳ್ಕೊಳ್ಳೋಣ. ಸೊ ಸ್ಯಾಂಪಲ್ ಇನ್ಪುಟ್ ಸ್ಯಾಂಪಲ್ ಔಟ್ಪುಟ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೀವು ಫುಲ್ ಇದನ್ನು ಓದಿದ್ರೆ ಒಂದು ಸಲ ಫುಲ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ಸಾಲ್ವ್ ಮಾಡೋಕ್ಕೆ ಹೋದಾಗ ಒಂದು ಸಲ ಓದಿ ನೀವೇ ಫ್ರೆಶ್ ಐಡಿಯಾ ಅಂದರೆ ನಿಮ್ಮದೇ ಓನ್ ಐಡಿಯಾಯಿಂದ ಹಾಕ್ಬಿಟ್ಟು ಸಾಲ್ವ್ ಮಾಡಬೇಕು. ಸೊ ಲಿಸ್ಟ್ ಕಾಂಪ್ರೆನ್ಷನ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ನೋಡೋಣ. ಫಸ್ಟು ಇದನ್ನು ಮಾಮೂಲಿ ಹೇಗೆ ಸಾಲ್ವ್ ಮಾಡ್ತಿದ್ರಿ ನೀವು ಅಂತ ತಿಳ್ಕೊಳ್ಳೋಣ. ಸೊ ಓಕೆ. ಸೊ ಫಸ್ಟ್ ಏನು ಮಾಡ್ತಿದ್ವು, ಒಂದು ಫಾರ್ ಲೂಪ್ ತಗೋತಿದ್ವು. ಫಾರ್ I in range, I ಎಲ್ಲಿಂದ ಎಲ್ಲಿವರೆಗೂ ಹೋಗ್ಬೋದು, 0 ಇಂದ X ಹೋಗ್ಬೋದು. 0 ಇಂದ X ಹೋಗ್ಬೋದಾ, ಸೊ 0, X+1 ತನಕ ಹೋಗ್ಬೋದು. ನೋಡಿ, ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ಇಲ್ಲಿ ನೋಡಿ ಲಾಸ್ಟ್ ಟೈಮ್ ನಾನು ನಿಮ್ಗೆ ಏನು ಹೇಳಿದೆ, ಈ ಎಕ್ಸ್ಗಿಂತ ಕಡಿಮೆ ಇರಬೇಕು, 0ಕ್ಕಿಂತ ಜಾಸ್ತಿ ಇರಬೇಕು, ಬಟ್ ಎಕ್ಸ್ಗೆ ಈಕ್ವಲ್ಲು ಇರ್ಬೋದು. ಸೊ ಅದೇ ರೀತಿ ಜೇನು ಸಹ ವೈಗೆ ಈಕ್ವಲ್ಲು ಇರ್ಬೋದು,
ಕೆ ಸಹ ಝೆಡ್ಗೆ ಈಕ್ವಲ್ ಇರ್ಬೋದು, ಬಟ್ ಎಲ್ಲ ಝೀರೋಕ್ಕಿಂತ ಜಾಸ್ತಿ ಇರಬೇಕು ಅಥವಾ ಝೀರೋಗೂ ಈಕ್ವಲ್ ಇರ್ಬೋದು, ಸಾರಿ. ಸೊ ಈ 3 ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಐ ಎಲ್ಲಿಂದ ಎಲ್ಲಿವರೆಗೂ ಬರಬೇಕು, 0ಇಂದ ಎಕ್ಸ್ವರೆಗೂ ಬರಬೇಕು. ನಮಗೆ ಗೊತ್ತು ರೇಂಜಲ್ಲಿ ಕೊನೆಯಲ್ಲಿ ಆಗ್ತೀವಿಲ್ಲ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ ಅಂತ, ಅದಕ್ಕೋಸ್ಕರ ನಾವು ರೇಂಜ್ನ x+1 ಅಂತ ರೇಂಜ್ ತೊಗೊಂಡ್ರೆ ಇದು ಎಲ್ಲಿ ತನಕ ಹೋಗುತ್ತೆ ಈ ಫಂಕ್ಷನು, 0ಇಂದ ಎಕ್ಸ್ವರೆಗೂ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ x+1 ತೊಗೋತೀವಿ. ಇಲ್ಲಿ ನೋಡಿ x+1 ತೊಗೊಂಡಿದ್ದೀವಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಅದು x+1 ಆಯಿತು. ನೆಕ್ಸ್ಟು ಫಾರ್ ಜೆ ಇನ್ ರೇಂಜ್ ಏನು ಮಾಡ್ತೀರಾ, 0, ಅದು ಎಲ್ಲಿ ತನಕ ಹೋಗಬೇಕು, y ತನಕ ಹೋಗಬೇಕು. ಸೊ y+1 ಹಾಕ್ತೀನಿ ರೇಂಜಲ್ಲಿ, ಅದು ಇನ್ಕ್ಲೂಡೆಡ್ ಅಲ್ಲ ಅದಕ್ಕೋಸ್ಕರ. ನೆಕ್ಸ್ಟು ಫಾರ್ ಕೆ ಇನ್ ರೇಂಜ್ ಎಲ್ಲಿಂದ ಎಲ್ಲಿವರೆಗೂ ಹೋಗಬೇಕು, 0ಇಂದ z+1ಗೆ ಹೋಗಬೇಕು. ಓಕೆ, ಸೊ ಹಿಂಗೆ ಹೋಗ್ತಿದೆ, ಪ್ರತಿ ಸಲ ಲೂಪ್ ಆಗ್ತಿದೆ, ಪ್ರತಿ ಸಲ ನಿಮಗೆ ಎಲ್ಲ ಪರ್ಮಿಟೇಷನ್ಸ್ ಇದರಲ್ಲಿ ಸಿಗ್ತಿದೆ. ಬಟ್ ಹಿಂಗೆ ಸಿಗಬೇಕಾದ್ರೆ ನೀವು ಯಾವುದನ್ನು ಮಾತ್ರ ಇಟ್ಕೋಬೇಕು, ಒಂದು ಲಿಸ್ಟಲ್ಲಿ ಇಟ್ಕೊಳ್ಳೋಣ ಅದನ್ನು. ಸೊ ಯಾವುದೋ ಒಂದು ಲಿಸ್ಟ್ನ ಡಿಫೈನ್ ಮಾಡೋಣ. ಎಲ್ ಅಂತ ಲಿಸ್ಟ್ನ ಡಿಫೈನ್ ಮಾಡ್ತೀನಿ, ಎಂಟಿ ಲಿಸ್ಟ್ ಅದು ಇವಾಗ. ಸೊ ನೋಡ್ತಿರ್ಬೋದು ಇಲ್ಲಿ ಎಂಟಿ ಲಿಸ್ಟ್ನ ಡಿಫೈನ್ ಮಾಡಿದ್ದೀನಿ. ಇಲ್ಲಿ ಒಂದು ಕಂಡೀಷನ್ ಹಾಕೋಣ, ಇಫ್ ಈಗ ಐ ಜೆ ಕೆ ತೊಗೊಂಡಿದ್ವಿ ಅಲ್ವಾ, i+j+k ನಾಟ್ ಈಕ್ವಲ್ ಟು n, ಇದೇ ತಾನೇ ಕಂಡೀಷನ್ ಇರೋದು ನಮಗೆ. ಇದು ನೋಡಿ, ಇದನ್ನು ಈ ಲೈನ್ ನೋಡಿ, ಈ ಲೈನು ಇಲ್ಲಿದೆ ನೋಡಿ, ಈ ಲೈನು. ಸೊ ಇದರಲ್ಲಿ ಏನು ಅರ್ಥ ಆಗ್ತಿದೆ ನಿಮಗೆ, i+j+k ಮೊದಲೇ ನೋಡಿದ್ವಿ ನೋಡಿ, i+j+k ನಾಟ್ ಈಕ್ವಲ್ ಟು ಎನ್ಗೆ ಈಕ್ವಲ್ ಇರಬಾರ್ದು ಅಂತ. ಸೊ ಆ ಕಂಡೀಷನ್ ಹಾಕ್ತಿದ್ದೀವಿ. ಆ ಕಂಡೀಷನ್ ಇದ್ದರೆ ಮಾತ್ರ ಐ ಮತ್ತು ಜೆ ಮತ್ತು ಕೆನ ಒಂದು ಲಿಸ್ಟಾಗಿ ಲಿಸ್ಟ್ಗೆ ಆ್ಯಡ್ ಮಾಡೋಣ, ಅಷ್ಟೇ ತಾನೇ ನಮಗೆ ಬೇಕಾಗಿರೋದು. ಆಮೇಲೆ ಪ್ರಿಂಟ್ ಮಾಡಿಬಿಡ್ಬೋದು ಲಿಸ್ಟ್ನ ಡೈರೆಕ್ಟಾಗಿ. ಸೊ ನೋಡೋಣ ಅದು ವರ್ಕ್ ಆಗುತ್ತಾ ಅಂತ ಹೇಳಿ. ಓಕೆ, ಸೊ i+j+k ನಾಟ್ ಈಕ್ವಲ್ ಟು n ಆದರೆ l.append ಅಂದರೆ ಕೊನೆಗೆ ಆ್ಯಡ್ ಮಾಡುತ್ತೆ ಅಷ್ಟೇ. ಅದು ಅಪೆಂಡ್ ಏನು ಆ್ಯಡ್ ಮಾಡಬೇಕು, ಒಂದು ಲಿಸ್ಟ್ನ ಆ್ಯಡ್ ಮಾಡಬೇಕು. ಆ ಲಿಸ್ಟಲ್ಲಿ i+j+k ಇರಬೇಕು, ಇರಬೇಕು. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಟೋ ಕರೆಕ್ಟ್ ಆಗ್ತಿದೆ. ನೋಡಿ, i+j+k ಅನ್ನೋ ಲಿಸ್ಟ್ನ ಎಲ್ ಅನ್ನೋ ಇನ್ನೊಂದು ಲಿಸ್ಟ್ಗೆ ಅಪೆಂಡ್ ಮಾಡ್ತಾ ಇದ್ದೀನಿ. ಪ್ರತಿ ಲಿಸ್ಟ್ಗಳು ಈ ರೀತಿ ನೋಡಿ, ಇಲ್ಲಿ ಏನಿದೆ, ಇಲ್ಲಿ ಪ್ರಿಂಟ್ ಆ್ಯಂಡ್ ಅರೇ ಅಂತ ಇದೆ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ, ಇದು ರೈಟ್ ಸೈಡ್ ಕೆಳಗಡೆ ಇದೆ ನೋಡಿ, ಲಿಸ್ಟು ಈ ರೀತಿ ಅಪೆಂಡ್ ಆಗ್ತಾ ಹೋಗುತ್ತೆ. ಅದು ಯಾವುದು i+j+k ಎನ್ಗೆ ಈಕ್ವಲ್ ಇರಲ್ವಲ್ಲ ಅದು ಮಾತ್ರ ಅಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಕೆಲಸ ನಮ್ಮದು, ಪ್ರಿಂಟ್ ಮಾಡಬೇಕು ಎಲ್ನ. ಪ್ರಿಂಟ್ ಎಲ್. ಸೊ ಎಲ್ಲಲ್ಲಿ ಇವಾಗ ಆಗಲೇ ಅಪೆಂಡ್ ಆಗಿರುತ್ತೆ. ಈ ಲೂಪ್ ರನ್ ಆದ ತಕ್ಷಣ ಈ 3 ಲೂಪ್ನ ರನ್ ಮಾಡ್ತಿದ್ದೀವಿ ಒಟ್ಟಿಗೆ. ಸೊ ಇದು ರನ್ ಆಗೋ ಅಷ್ಟರಲ್ಲಿ ಟೋಟಲ್ ಫುಲ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಮ್ಮ ಎಲ್ ಅನ್ನೋ ಒಂದು ಲಿಸ್ಟಲ್ಲಿ ಎಲ್ಲ ಅಪೆಂಡ್ ಆಗಿರುತ್ತೆ. ಎಲ್ಲ ಬೇಕಾಗಿರೋ ಲಿಸ್ಟ್ಗಳು, ಚಿಕ್ಕ ಚಿಕ್ಕ ಲಿಸ್ಟ್ಗಳು ಆ್ಯಡ್ ಆಗಿರ್ತವೆ. ಸೊ ಇವಾಗ ನಾವು ರನ್ ಮಾಡೋಣ ಕೋಡ್ನ, ಕರೆಕ್ಟಾಗಿ ರನ್ ಆಗುತ್ತಾ ಅಂತ ಹೇಳಿ. ಯಾವುದೇ ರೀತಿಯ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಸೊ ನೋಡಿ, ಕಂಗ್ರ್ಯಾಚುಲೇಷನ್ಸ್, ರನ್ ಆಗ್ತಿದೆ ಕೋಡು. ಬಟ್ ನಾವು ಮಾಡಬೇಕಾಗಿರೋದು ಇದಲ್ಲ. ಸೊ ರನ್ನೇನೋ ಮಾಡಿದ್ರಿ, ಬಟ್ ಇಲ್ಲಿ ನಾವು ಲಿಸ್ಟ್ ಕಾಂಪ್ರಹೆನ್ಷನ್ನೇ ಕಲೀಲಿಲ್ಲ. ಸೊ ಲಿಸ್ಟ್ ಕಾಂಪ್ರಹೆನ್ಷನ್ ಕಲೀಲಿಲ್ಲ ಅಂದರೆ ಈ ಚಾಲೆಂಜ್ ಕೊಟ್ಟಿರೋದೇ ವೇಸ್ಟ್. ಅವರು ಈ ರೀತಿ ಯಾರು ಬೇಕಾದರೂ ಮಾಡ್ತಾರೆ. ಸೊ ಈ ಒಂದು ಮೆಥಡಾಲಜಿ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಲಿಸ್ಟ್ ಕಾಂಪ್ರಹೆನ್ಷನಲ್ಲಿ ಮಾಡೋಣ. ಸೊ ಇದು ಇರಲಿ, ನಾನು ಕಮೆಂಟ್ ಔಟ್ ಮಾಡಿರ್ತೀನಿ ಬೇಕು ಅಂತಲೇ, ಏನಕ್ಕಂದರೆ ನಿಮ್ಗೆ ಗೊತ್ತಾಗಬೇಕು ಕೋಡ್ದು ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅದಕ್ಕೂ ಇದಕ್ಕೂ ಅಂತ ಹೇಳಿ. ಸೊ ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಇವಾಗ, ಲಿಸ್ಟ್ ಕಾಂಪ್ರಹೆನ್ಷನ್ ಅಂದರೆ ಏನಂದರೆ, ಇದೇ ಕೋಡ್ನ ಚಿಕ್ಕದಾಗಿ ಬರಿತೀವಿ, ಫುಲ್ ಚಿಕ್ಕದಾಗಿ. ಅಂದರೆ ಈಗ ಇಷ್ಟು ಕೋಡ್ ಇರೋದನ್ನ ನಾವು ಇಲ್ಲಿ ಒಂದೇ ಲೈನಲ್ಲಿ ಬರೆಯೋಣ, ಒಂದೇ ಲೈನಲ್ಲಿ ಬರಿತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು. ಏನಂದರೆ ಇಲ್ಲಿ ಎಲ್ಲಂದರೆ ತೊಗೊಬಿಟ್ಟು ಒಂದು ಲಿಸ್ಟ್ ತೊಗೋತೀವಿ. ಲಿಸ್ಟ್ ತೊಗೊಂಡು ಅಲ್ಲಿ ನಾವು ಇವಾಗ ಲಿಸ್ಟ್ ಕಾಂಪ್ರಹೆನ್ಷನ್ ಮಾಡಬೇಕು, ಎಲ್ಲ ನಂಬರ್ಸ್ ಬೇಕು ಅಂದರೆ ಎಕ್ಸ್ ಅನ್ನೋ ಒಂದು ಎಲಿಮೆಂಟ್ ಬೇಕು. ಫಾರ್ ಎಕ್ಸ್ ಇನ್ ರೇಂಜ್ 3 ಅಂತ ಕೊಟ್ಟರೆ ಇದು ಅದಾಗದೇ ಲಿಸ್ಟಾಗಿ ಕನ್ವರ್ಟ್ ಆಗುತ್ತೆ. ಎಕ್ಸ್ ಅಂದರೆ ಪ್ರತಿಯೊಂದು ಎಲಿಮೆಂಟು ಇನ್ ರೇಂಜ್ 3 ಇರೋ ತನಕ ಈ ಲಿಸ್ಟ್ಗೆ ಆ್ಯಡ್ ಮಾಡುವಂತ ಈ ಡೈರೆಕ್ಟಾಗಿ ಹೇಳ್ತೀವಿ ಒಂದೇ ಲೈನ್ ಕೋಡು. ಸೊ ಎಕ್ಸ್ ಅಂದರೆ 0ಇಂದ 1ಇಂದ 0 to 2 ತನಕ ಹೋಗ್ಬೋದು. ಸೊ ಈ ಲಿಸ್ಟು ಆಟೋಮೆಟಿಕ್ ರೆಡಿ ಆಗುತ್ತೆ ಇದೊಂದು ಕೋಡ್ ಸೀಕ್ವೆನ್ಸಿಂದ. ಸೊ ಇದನ್ನು ಕಾಂಪ್ಯಾಕ್ಟ್ ವೇ ಆಫ್ ಕ್ರಿಯೇಟಿಂಗ್ ಲಿಸ್ಟ್ಸ್ ಥ್ರೂ ಎಕ್ಸಿಸ್ಟಿಂಗ್ ಲಿಸ್ಟ್ಸ್ ಅಂತ ಹೇಳ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟು ನಿಮಗೆ ಕಾಂಪಿಟೇಟಿವ್ ಪ್ರೋಗ್ರಾಮ್ಗೆ ಬಂದಾಗ. ಪೈಥನ್ನಲ್ಲಂತೂ ಲಿಸ್ಟ್ ಕಾಂಪ್ರಹೆನ್ಷನ್ ತುಂಬಾ ಯೂಸ್ಫುಲ್ ಆಗಿರುತ್ತೆ, ತುಂಬ ನಿಮಗೆ ಸಿಂಟ್ಯಾಕ್ಸ್ನ ಕಡಿಮೆ ಮಾಡುತ್ತೆ, ಪ್ಲಸ್ ಫಾಸ್ಟರ್ ಸಹ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಲಿಸ್ಟ್ ಕಾಂಪ್ರಹೆನ್ಷನ್ ನೀವು ಕರೆಕ್ಟಾಗಿ ಕಲಿಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಅವ್ರು ಏನೇ ಹೇಳ್ಕೊಟ್ರು ನೀವು ಪ್ರಾಕ್ಟೀಸ್ ಮಾಡಿದ್ರೇ ಇದು. ಸೊ ಲಿಸ್ಟ್ ಕಾಂಪ್ರಹೆನ್ಷನ್ ಬಗ್ಗೆನೇ ನಾನು ಒಂದು ಸಪ್ರೇಟ್ ವೀಡಿಯೋ ತರ್ತೀನಿ. ಬಟ್ ಇಲ್ಲಿ ಈ ಪ್ರಾಬ್ಲಮ್ಗೆ ಹೇಗೆ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಅದನ್ನು ತುಂಬ ಬೇಸಿಕ್ಕಾಗಿ ಅರ್ಥ ಮಾಡ್ಸೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸಪ್ರೇಟ್ ವೀಡಿಯೋ ಬರುತ್ತೆ ಅದ್ರ ಮೇಲೆ. ಸೊ ಇವಾಗ ಇಲ್ಲಿ ಹೇಗೆ ಮಾಡೋದು ಅನ್ನೋದಾದರೆ, ಎಲ್ಲನೋ ಒಂದು ಲಿಸ್ಟೇ ಇದೆ.
ಸೊ ಈ ಲಿಸ್ಟ್ ಒಳಗೇ ನಾವು ಸಿಂಟ್ಯಾಕ್ಸ್ ಹಾಕ್ತೀವಿ. ಯಾವ ಥರ ಇರಬೇಕು, ಆ ಎಲ್ಲೊಳಗಡೆ ಪ್ರತಿಯೊಂದು ಎಲಿಮೆಂಟೂ ಐ ಕಾಮ ಜೆ ಕಾಮ ಕೆ ಹಂಗೆ ಇರಬೇಕು. ಸರಿನಾ? ಇಲ್ಲಿ ಐಗೇನು ಜೆಗೇನು ಕೆ ಏನು ಕಂಡೀಷನ್ ಅಂತ ಕಂಡೀಷನ್ ಕೊಡಬೇಕು ಇವಾಗ. ನೆಕ್ಸ್ಟ್ ಮತ್ತೆ ಫಾರ್ ಐ ಇನ್ ರೇಂಜ್, ಸೇಮ್ ಆ ಲೂಪಲ್ಲಿ ಏನು ಹಾಕಿದ್ವು, ಐ ಇನ್ ರೇಂಜ್ x+1. ಸೊ ಐಗೆ ಬಂತು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ ನೀವು. ಸೊ ಐಗೇನು ಬರಬೇಕು ಅಂತ ಹೇಳಿದ ತಕ್ಷಣ ಐ ಕೆಳಗೆ ಯಾವುದೇ ರೀತಿ ಎರರ್ ತೋರಿಸ್ತಾ ಇಲ್ಲ, ಬಟ್ ಜೆ ಮತ್ತು ಕೆಗೆ ಎರರ್ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವೇನು ಡಿಫೈನ್ ಮಾಡ್ತೀರೋ ಅದು ಹೇಗೆ ಬರುತ್ತೆ ಅಂತಲೂ ಸಹ ಇಲ್ಲಿ ಡಿಫೈನ್ ಮಾಡಬೇಕು. ಲೂಪ್ ಹಾಕ್ತಿರೋ ಏನಾಗ್ತಿರೋ ಗೊತ್ತಿಲ್ಲ, ಬಟ್ ಇಲ್ಲಿ ಡಿಫೈನ್ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಈಗ ಐಗಾಯ್ತಲ್ವಾ, ನೆಕ್ಸ್ಟ್ ಸ್ಪೇಸ್ ಕೊಟ್ಟು ಫಾರ್ ಜೆ ಇನ್ ರೇಂಜ್ ಎಲ್ಲಿಂದ ಎಲ್ಲಿವರೆಗೆ, y+1ವರೆಗೆ. ಸೇಮ್ ಇಲ್ಲೇನು ಲೂಪ್ ಮಾಡಿದ್ವು ನೋಡಿ, ಇಲ್ಲೇನು ಲೂಪ್ ಮಾಡಿದ್ದೀವಿ ಅದನ್ನೇ ನಾವು ಇಲ್ಲಿ ಲಿಸ್ಟ್ ಒಳಗಡೆ ಒಂದೇ ಲೈನಲ್ಲಿ ಬರಿತಿದ್ದೀವಿ. ನೆಕ್ಸ್ಟು ಫಾರ್ ಕೆ ಇನ್ ರೇಂಜ್ ಎಲ್ಲಿಂದ ಎಲ್ಲಿವರೆಗೆ, z+1ವರೆಗೆ, 0ಇಂದ. ಓಕೆನಾ? ಸೊ ಇದೆಲ್ಲ ಆಗುತ್ತೆ. ಇದೇನು ಮಾಡುತ್ತೆ, ಪರ್ಮ್ಯುಟೇಷನ್ಸ್ನ ಪ್ರಿಂಟ್ ಮಾಡುತ್ತೆ ಎಲ್ಲ ರೀತಿ. ಅದು ಎನ್ಗೆ ಈಕ್ವಲ್ ಇರ್ಬೋದು, ಎನ್ಗೆ ಈಕ್ವಲ್ ಇಲ್ಲದೆ ಇರ್ಬೋದು, ಎಲ್ಲನೂ ಪ್ರಿಂಟ್ ಮಾಡುತ್ತೆ. ಬಟ್ ನಮಗೆ ಎನ್ಗೆ ಈಕ್ವಲ್ ಇರೋದು ಬೇಡ ಅಲ್ವಾ, ಎನ್ಗೆ ನಾಟ್ ಈಕ್ವಲ್ ಇರೋದು ಮಾತ್ರ ಬೇಕು. ಸೊ ಇಫ್ ನೆಕ್ಸ್ಟ್ ಲೈನಲ್ಲಿ ಬರಿತಿದ್ದೇನೆ ನೋಡಿ, ಹಂಗೆ ಕಂಟಿನ್ಯೂಷನು. ಇವಾಗ ಇಲ್ಲಿವರೆಗೂ ನಾವೇನು ಬರೆದ್ವು, ಇಲ್ಲಿ ಐ ಹೆಂಗೆ ಬರಬೇಕು, ಜೆ ಹೆಂಗೆ ಬರಬೇಕು, ಕೆ ಹೆಂಗೆ ಬರಬೇಕು ಅಂತ ಲೂಪ್ಸ್ ಹಾಕಿದ್ವು. ನೆಕ್ಸ್ಟು ಕಂಡೀಷನ್ ಕೊಡಬೇಕು, ಇಲ್ಲೇನಾದ್ರು ಕಂಡೀಷನ್ ಇದ್ದರೆ. ಇಲ್ಲಾಂದರೆ ಏನು ಹಿಂಗೆ ಕೊಟ್ಟರು ಸಾಕು, ಪರ್ಮ್ಯುಟೇಷನ್ಸ್ ಪ್ರಿಂಟ್ ಆಗುತ್ತೆ. ಬಟ್ ಇಲ್ಲಿ ಕಂಡೀಷನ್ ಇದೆ, ಏನು, i+j+k ನಾಟ್ ಈಕ್ವಲ್ ಟು ನಾಟ್ ಈಕ್ವಲ್ ಟು 1 ಇರಬೇಕು. ಸೊ ನಾಟ್ ಈಕ್ವಲ್ ಟು n ಇರಬೇಕು. ಓಕೆನಾ? ಸೊ ನಾಟ್ ಈಕ್ವಲ್ ಟು n. ಇದನ್ನು ಹೆಂಗೆ ಕೊಡೋದು ಅಂದರೆ ತುಂಬಾ ಸಿಂಪಲ್ಲು. ಇಲ್ಲಿ ಇಫ್ ಅಂತ ತೊಗೊಂಡಿದ್ದೀನಿ ನೋಡಿ, ಇಫ್ i+j+k ನಾಟ್ ಈಕ್ವಲ್ ಟು n. ಓಕೆನಾ? ಒಂದೇ ಲೈನಲ್ಲಿ ಅದು ತೋರಿಸ್ಬೇಕಂದ್ರೆ ನಿಮಗೆ ಇವಾಗ ಅರ್ಥ ಆಗ್ತಿದೆ ನೋಡಿ, ನಾಟ್ ಈಕ್ವಲ್ ಟು n. ಸೊ ಇದೇನು ಮಾಡುತ್ತೆ, ಎಲ್ ಅನ್ನೋ ಲಿಸ್ಟ್ಗೆ ನೋಡಿ, ಇಲ್ಲಿ ಎಲ್ ಅನ್ನೋ ಒಂದು ಲಿಸ್ಟ್ಗೆ ಐ ಜೆ ಕೆ ಅನ್ನೋ ಲಿಸ್ಟ್ಗಳನ್ನ ಆ್ಯಡ್ ಮಾಡುತ್ತೆ. ಹೇಗೆ ಅಂದರೆ ಐದು ರೇಂಜ್ x+1 ತನಕ, ಜೆದು ರೇಂಜು y ತನಕ, ಅದೇ ರೀತಿ ಕೆದು ರೇಂಜು z+1 ಅಂದರೆ ಇನ್ಕ್ಲೂಡೆಡ್ ಅಲ್ಲ, z+1 z ತನಕ ಹೋಗುತ್ತೆ. ಅದಕ್ಕೋಸ್ಕರ z+1 ಅಂತ ತೊಗೊಂಡಿದ್ದೀವಿ. ಸೊ ಈ ರೀತಿ ತೊಗೊಂಡು ಅದಕ್ಕೊಂದು ಕಂಡೀಷನ್ ಹಾಕ್ತೀವಿ, ಏನಂದರೆ i+j+k ಯಾವಾಗಲೂ ಎನ್ಗೆ ಈಕ್ವಲ್ ಇರಬಾರ್ದು, ಎನ್ಗೆ ಈಕ್ವಲ್ ಇಲ್ಲದೆ ಇರೋದನ್ನ ಮಾತ್ರ ಈ ಎಲ್ಲನ್ನೋ ಒಂದು ಲಿಸ್ಟ್ಗೆ ಆ್ಯಡ್ ಮಾಡು. ಸೊ ಇದು ಸಿಂಪಲ್ಲು ಎಲಿಮೆಂಟ್, ಲೂಪ್ ಆ್ಯಂಡ್ ಕಂಡೀಷನ್ ಅಂತ ತೊಗೋಬೋದು. ಸೊ ಯಾವುದೇ ಒಂದು ಲಿಸ್ಟ್ ಕಾಂಪ್ರಿಹೆನ್ಷನ್ ಮಾಡಬೇಕಾದ್ರೆ ನೀವು ಇಲ್ಲಿ ಎಲಿಮೆಂಟ್ ಫಸ್ಟ್ ಇದರಲ್ಲಿರುತ್ತೆ, ನೆಕ್ಸ್ಟ್ ಲೂಪ್ ಆರ್ ಇನ್ಪುಟ್ ಅಂತ ತೊಗೋಬೋದು, ಅಂದರೆ ಎಲ್ಲಿಂದ ತೊಗೋತಿದ್ದೀರಾ ಅಂತ. ಅದೇ ರೀತಿ ಥರ್ಡ್ ಒನ್ ಏನಿರುತ್ತೆ, ಕಂಡೀಷನ್ಸ್ ಇದ್ದರೆ ಕಂಡೀಷನ್ ಇರುತ್ತೆ. ಸೊ ಈ ರೀತಿ ನೀವು ಲಿಸ್ಟ್ ಕಾಂಪ್ರಿಹೆನ್ಷನ್ ಕೋಡ್ನ ಬರಿಬೋದು. ನೋಡಿ, ಇಷ್ಟು ಲೈನಲ್ಲಿ ಬರೆದಿದ್ದನ್ನ ಎಷ್ಟೊಂದು ಇಂಡೆಂಟೇಷನ್ ಎಲ್ಲ ಕೊಟ್ಟು ಒಂದೇ ಲೈನಲ್ಲಿ ಮುಗಿಸಿದ್ವು. ಸೊ ತುಂಬಾ ಸಿಂಪಲ್ ಆಗೋಯ್ತು ಕೋಡು. ಅರ್ಥ ಮಾಡ್ಕೊಳ್ಳೋವರೆಗೂ ತುಂಬ ಸಿಂಪಲ್ ಇರುತ್ತೆ, ಯಾಕಂದರೆ ಲಿಸ್ಟ್ ಕಾಂಪ್ರಿಹೆನ್ಷನ್ ಎಲ್ಲ ಕಲ್ತಿರ್ತಾರೆ ಒಳ್ಳೆ ಡೆವಲಪರ್ಸ್ ಎಲ್ಲ. ಓಕೆ, ಸೊ ಇವಾಗ ಲಿಸ್ಟ್ ಬಂತು ನಮಗೆ, ಇದನ್ನ ಪ್ರಿಂಟ್ ಮಾಡಬೇಕಷ್ಟೆ. ಓಕೆನಾ? ಪ್ರಿಂಟ್ ಎಲ್ ಅಂತ ಕೊಡ್ತೀನಿ, ಸೇಮ್ ಅಲ್ಲಿ ಥರನೇ. ಸೊ ರನ್ ಕೋಡ್ ಕೊಟ್ಟರೆ ಯಾವುದೇ ರೀತಿಯ ಎರರ್ಸ್ ಬರಲ್ಲ, ನೋಡಿ ಬಂದಿಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್, ಸೇಮ್ ಏನು ಬರಬೇಕು ಅದೇ ಬಂದಿದೆ, ಎಕ್ಸ್ಪೆಕ್ಟೆಡ್ ಔಟ್ಪುಟ್ಟು. ಸೊ ಕಂಗ್ರ್ಯಾಚುಲೇಷನ್, ಸ್ಯಾಂಪಲ್ ಟೆಸ್ಟ್ ಕೇಸ್ ಎರಡೂ ಸಹ ಪಾಸ್ ಆಗಿದೆ. ನೋಡಿ ಈ ರೀತಿ ಎಷ್ಟೊಂದು ಎಲಿಮೆಂಟ್ಸ್ ಇದೆ ಅಂತ ಏನೂ ಭಯಪಡೋ ಅಂತ, ಎಷ್ಟು ಈಸಿ ಇತ್ತು ನೋಡಿ. ಜಸ್ಟ್ 3 ಲೂಪ್ ಹಾಕಿದ್ರೆ, ಒಂದು ಕಂಡೀಷನ್ ಹಾಕಿದ್ರೆ ನಿಮಗೆ ಆನ್ಸರ್ ಸಿಕ್ಬಿಡ್ತು. ಬಟ್ ಇಲ್ಲಿ ಇನ್ನೂ ತುಂಬ ಇದನ್ನು ಇನ್ನೂ ಕೋಡ್ ಕಡಿಮೆ ಮಾಡಬೇಕು ಅಂದರೆ ಈ ಪ್ರಿಂಟ್ ಸ್ಟೇಟ್ಮೆಂಟ್ನೇ ತೆಗೆದುಬಿಟ್ಟು ಏನು ಮಾಡ್ತೀರಾ, ಈ ಎಲ್ಲೂ ತೆಗೆದುಬಿಟ್ಟು ಪ್ರಿಂಟ್ ಒಳಗೇ ಈ ಲಿಸ್ಟ್ ಕಾಂಪ್ರಿಹೆನ್ಷನ್ ಹಾಕ್ತೀರಾ. ಓಕೆನಾ? ಸೊ ಇಲ್ಲಿ ಎಷ್ಟು ಈ ಪ್ರಾಬ್ಲಮ್ ಇಷ್ಟಿದ್ರೂ ಒಂದೇ ಲೈನಲ್ಲಿ ಸೊಲ್ಯೂಷನ್ ಬರ್ದಾಯ್ತಲ್ಲ. ಸೊ ಏನಕ್ಕೆ ಅಷ್ಟೊಂದು ಕಷ್ಟಪಡೋದಲ್ವಾ. ಸೊ ನೋಡಿ, ಇಲ್ಲಿ ಪ್ರಿಂಟ್ ಡೈರೆಕ್ಟಾಗಿ ಬರೆದಿದ್ದೀನಿ, ಯಾವುದೇ ರೀತಿಯ ಇನ್ನೊಂದು ಎಕ್ಸ್ಟ್ರಾ ಲಿಸ್ಟ್ನ ತೊಗೊಂಡಿಲ್ಲ. ಸೊ ಇದು ರನ್ ಆಗುತ್ತಾ ಅಂತ ಒಂದು ಸಲ ನೋಡೋಣ. ಸೊ ರನ್ ಕೋಡ್ ಕೊಟ್ಟರೆ, ಸೊ ಇದು ಸಹ ವರ್ಕ್ ಆಗುತ್ತೆ. ಸೊ ನೀವು ತುಂಬಾ ಕಲ್ತಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ ಸಬ್ಮಿಟ್ ಮಾಡೋಣ ಕೋಡ್ನ. ನಿಮ್ಗೆ ಇಂಟ್ರೆಸ್ಟೆಡ್ ಆಗಿತ್ತು ಅಂತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ, ವಿಡಿಯೋನ ನಿಮ್ಗೆ ಏನಾದ್ರು ಅರ್ಥ ಆಗಿದ್ರೆ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಯಾವುದೇ ರೀತಿಯ ನಿಮಗೆ ಡೌಟ್ ಇದ್ದರೆ ಪೋಸ್ಟ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಸಹ ಇದೆ, ಅಲ್ಲೂ ಸಹ ಪೋಸ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಚಾಲೆಂಜ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು.